ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ SSLC ಸ್ಟಡಿ ಸ್ಕ್ವಾಡ್ ಬೈ HU ಪ್ರತೀಕ. ಇವತ್ತು ನಮ್ಮದು ಟಾಪಿಕ್ ಐತಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಬಯಾಲಜಿ ಸೈನ್ಸ್ ಒಳಗೆ ಯಾವುದಂದ್ರೆ ಲೈಫ್ ಪ್ರೊಸೆಸ್. ಇಲ್ಲಿ ನಾವು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಕ್ರೀಷನ್ ಬಗ್ಗೆ ಕಲಿತೀವಿ. ಜಸ್ಟ್ 15 to 20 ಮಿನಿಟ್ಸ್ ಒಳಗೆ ಈ ವಿಡಿಯೋನ ಕವರ್ ಮಾಡ್ತೀನಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನೈತೆ, ವಾಟರ್ ಲೈಫ್ ಪ್ರೊಸೆಸ್. ವಾಟರ್ ಲೈಫ್ ಪ್ರೊಸೆಸ್ ಅಂದರೆ ಏನು ನೋಡೋಣ. ಲೈಫ್ ಪ್ರೊಸೆಸ್ ಅಂದರೆ ಏನು ತಿಳ್ಕೊನು. ಎವ್ರಿ ಲಿವಿಂಗ್ ಆರ್ಗಾನಿಸಮ್ ಪರ್ಫಾರ್ಮ್ಸ್ ಸರ್ಟೆನ್ ಆ್ಯಕ್ಷನ್ ಟು ಸ್ಟೇ ಅಲೈವ್. ಅಂದರೆ ಏನು, ಪ್ರತಿಯೊಂದು ಆರ್ಗಾನಿಸಮ್ಮ ಒಂದು ಪರ್ಫಾರ್ಮ್ ಮಾಡಿದೆ, ಏನರ ಒಂದು ಕೆಲಸ ಮಾಡಿದ್ವಿ, ಏನರ ಮೂವ್ ಆಕೈತೆ ಅಥವಾ ಅದು ಲಿವಿಂಗ್ ಆರ್ಗಾನಿಸಮ್ ಐತಂತ ಗೊತ್ತು ಮಾಡ್ಕೋಕೆ ಏನರ ಮಾಡ್ತೈತೆ, ಅದು ಜೀವಂತ ಐತಂತ ತೋರ್ಸಕ್ಕೆ. ಲೈಕ್ ಈಟಿಂಗ್ ತಿನ್ನೋದ, ಬ್ರೀತಿಂಗ್ ನಾವು ಉಸಿರಾಡೋದ, ಟ್ರಾನ್ಸ್ಪೋರ್ಟಿಂಗ್ ನ್ಯೂಟ್ರಿಯನ್ಸ್ ಅಂದರೆ ಏನು, ನಾವು ತಿನ್ನೋದ ನ್ಯೂಟ್ರಿಯನ್ಸ್ ಹೆಂಗೆ ಟ್ರಾನ್ಸ್ಪೋರ್ಟ್ ಹಾಕೋ, ಆ್ಯಂಡ್ ರಿಮೂವಿಂಗ್ ವೇಸ್ಟ್ ಟೂಲ್ಸ್ ಇದು ಟೈಪ್ ಒಳಗೆ ವೇಸ್ಟ್ ರಿಮೂವ್ ಮಾಡೋದು. ದೀಸ್ ಆ್ಯಕ್ಷನ್ಸ್ ಆರ್ ಕಾಲ್ಡ್ ಲೈಫ್ ಪ್ರೊಸೆಸ್. ಇವು ಆ್ಯಕ್ಷನ್ಗೆ ಅಂತಾರೆ ಲೈಫ್ ಪ್ರೊಸೆಸ್ ಅಂತ ಅಂತೀವಿ. ಡೆಫಿನೇಷನ್ ಏನೈತಿ, ದ ಬೇಸಿಕ್ ಫಂಕ್ಷನ್ ಪರ್ಫಾರ್ಮ್ಡ್ ಬೈ ಲಿವಿಂಗ್ ಆರ್ಗಾನಿಸಮ್. ಏನ, ಇದೊಂದು ಬೇಸಿಕ್ ಫಂಕ್ಷನ್, ಈ ಬೇಸಿಕ್ ಥಿಂಗ್ ಡೈಲಿ ನಮ್ಮ ಲೈಫ್ ರೂಟೀನ್ ಒಳಗೆ ಆಗೋದು. ಏನ, ಟು ಮೇಂಟೈನ್ ದೇರ್ ಲೈಫ್, ಅದನ್ನ ಅವ್ರ ಜೀವನನ ಮೇಂಟೈನ್ ಮಾಡೋಕೆ ಅವರ ಬೇಸಿಕ್ ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾವೆ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಲೈಫ್ ಪ್ರೊಸೆಸ್. ಇದಕ್ಕೆ ಲೈಫ್ ಪ್ರೊಸೆಸ್ ಅಂತಾರೆ. ಮೇನ್ ಲೈಫ್ ಪ್ರೊಸೆಸಸ್ ಲೈಫ್ ಪ್ರೊಸೆಸ್ ಒಳಗೆ 4 ಟೈಪ್ಸ್ ಅದಾವೆ. ಯಾವ ಅಂದ್ರೆ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ಇದ್ರೊಳಗೆ 4 ಟೈಪ್ಸ್ ಅದಾವೆ. ನಮ್ಗೆ ಲೈಫ್ ಪ್ರೊಸೆಸ್ ಅಂದರೆ ಏನು ಗೊತ್ತಾಯಿತು. ಏನಂದ್ರೆ ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ ಅಲೈವ್ ಐತಂತ ತೋರ್ಸಕ್ಕೆ ಅದೇನು ಮಾಡ್ತೀವಿ, ಈಟಿಂಗ, ಬ್ರೀತಿಂಗ, ಟ್ರಾನ್ಸ್ಪೋರ್ಟಿಂಗ್ ನ್ಯೂಟ್ರಿಯನ್ಸ್ ಮತ್ತು ರಿಮೂವಿಂಗ್ ವೇಸ್ಟ್. ಮತ್ತು ನಾವು ಈ ಥರ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಅದೇನು ಮಾಡ್ತೈತಿ ಅಂದ್ರೆ ಬೇಸಿಕ್ ಫಂಕ್ಷನ್ ಮಾಡ್ತೈತಿ ಮತ್ತು ಪರ್ಫಾರ್ಮ್ ಮಾಡ್ತೈತಿ. ಯಾಕಂದ್ರೆ ಅದಕ್ಕೆ ಅದ್ರ ಲೈಫ್ ಮೇಂಟೈನ್ ಮಾಡ್ಬೇಕು. ಅದ್ರ ಬೇಸಿಕಲಿ 4 ಟೈಪ್ ಇದಾವೆ. ಒಂದೇನ ನ್ಯೂಟ್ರಿಷನ, ರೆಸ್ಪಿರೇಷನ, ಥರ್ಡ್ ಒನ್ ಟ್ರಾನ್ಸ್ಪೋರ್ಟೇಷನ, ಫೋರ್ತ್ ಒನ್ ಎಕ್ಸ್ಕ್ರೀಷನ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ನ್ಯೂಟ್ರಿಷನ್ ಅಂದರೆ ಏನು ನೋಡೋಣ ಬರ್ರಿ. ನ್ಯೂಟ್ರಿಷನ್ನ ಬ್ರೀಫ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊನು. ನ್ಯೂಟ್ರಿಷನ್ ಮೀನ್ಸ್ ಟೇಕಿಂಗ್ ಫುಡ್. ನಾವೇನು ಆಹಾರವನ್ನು ತಿಂತೇವಲ್ಲ ಆ್ಯಂಡ್ ಯೂಸಿಂಗ್ ಇಟ್ ಫಾರ್ ಎನರ್ಜಿ. ಅದನ್ನ ನಾವು ತಿನ್ನೋದು ಆಹಾರನ ಅದನ್ನ ಡೈಜೆಸ್ಟ್ ಮಾಡಿ ಅದನ್ನ ಎನರ್ಜಿ ರೂಪ ಒಳಗೆ ಮತ್ತು ನಮ್ಮ ಬಳಕೆ ಆಗ್ಬೇಕಂತ, ನಾವು ಗ್ರೋತ್ ಆಗ್ಬೇಕಂತ ಯೂಸ್ ಮಾಡೋದಕ್ಕೆ ನಾವು ನ್ಯೂಟ್ರಿಷನ್ ಅಂತೀವಿ. ಅದರಿಂದ ನಮ್ಗೆ ಎನರ್ಜಿ ಅಂದರೆ ತಾಕತ್ತು, ಶಕ್ತಿ ಸಿಗ್ತೈತಿ ಮತ್ತು ನಮ್ಗೆ ಗ್ರೋತ್ ಆಕಿದ್ರೆ ನಮ್ಮ ಬೆಳವಣಿಗೆ ಆಕೈತಿ. ಅದಕ್ಕೆ ನಾವು ನ್ಯೂಟ್ರಿಷನ್ ಅಂತೀವಿ. ನ್ಯೂಟ್ರಿಷನ್ ಅಂದರೆ ನಾವು ಇವ್ನಿಗೆ ಯಾರಾದ್ರೂ ಕೇಳಿದ್ರಿ ನೀವು, ನಾ ಸಣ್ಣಗಿದ್ದಂದು ಏನೂ ತಿಂದಿಲ್ಲ, ನಾ ಇಷ್ಟು ದೊಡ್ಡವಾಗಿದೆ ಅಂತ ಸಾಧ್ಯ ಇಲ್ಲ. ನ್ಯೂಟ್ರಿಷನ್ ಇಲ್ದ ಮನುಷ್ಯ ಬದುಕಕ್ಕೆ. ನ್ಯೂಟ್ರಿಷನ್ ಒಂದು ಭಾಳ ಇಂಪಾರ್ಟೆಂಟ್ ಪಿಲ್ಲರ್ ಐತಿ ನಮ್ಮ ಲೈಫ್ ಒಳಗೆ. ಮತ್ತು ಅದ್ರೊಳಗೆ ನ್ಯೂಟ್ರಿಷನ್ ಒಳಗೆ 2 ಟೈಪ್ ಬರ್ತಾವೆ. ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಟ್ರಿಷನ್. ಫಸ್ಟ್ ಒನ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಸೆಕೆಂಡ್ ಒನ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಅಂದರೆ ಏನ ಹೇಳ್ತೀನಿ, ಆರ್ಗ್ಯಾನಿಸಮ್ಸ್ ದ್ಯಾಟ್ ಮೇಕ್ ದೇರ್ ಓನ್ ಫುಡ್. ಅಂದರೆ ಏನ, ತಂದು ಫುಡ್ ತಾನೇ ಮಾಡ್ಕೋತಿ. ಅಂದರೆ ಇಂಡಿಪೆಂಡೆಂಟ್, ಯಾರ ಮೇಲೂ ಡಿಪೆಂಡ್ ಇಲ್ಲ. ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಲೈಕ್, ಇದು ಎದರಿಂದ ತನ್ನ ಫುಡ್ಡನ್ನು ಮಾಡ್ಕೋತೈತಿ. ಲೈಕ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H2O ವಾಟರ್, ನೀರಿಂದ ಮಾಡ್ಕೋತೀವಿ. ಯೂಸಿಂಗ್ ಸನ್ಲೈಟ್ ಥ್ರೂ, ಇದು ಸೂರ್ಯನ ಕಿರಣದಿಂದ ತನ್ನ ಆಹಾರವನ್ನು ತಾನೇ ಮಾಡ್ಕೋತೈತಿ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಇವಾಗ ಆಟೋಟ್ರೋಪ್ಸ್ ಅಂತಾರೆ. ಎಕ್ಸಾಂಪಲ್ ಏನ, ಪ್ಲ್ಯಾಂಟ್ಸ್. ಅಂದರೆ ಪ್ಲ್ಯಾಂಟ್ಸ್ ತಾನೇ ಫುಡ್ ಮಾಡ್ಕೋತಾರೆ. ಹೆಂಗೆ, ಒಂದು ಕಾರ್ಬನ್ ಡೈಆಕ್ಸೈಡ್, ಒಂದು ವಾಟರ್ಲೆ ಮತ್ತು ಸನ್ಲೈಟ್ಲೆ. ದೇ ಪ್ರಿಪೇರ್ ಫುಡ್ ಬೈ ಫೋಟೋಸಿಂಥಸಿಸ್. ಅವು ಫುಡ್ ಪ್ರಿಪೇರ್ ಮಾಡೋದು, ಆ ಪ್ರೊಸೆಸ್ಗೆ ಏನಂತಾರೆ, ಫೋಟೋಸಿಂಥಸಿಸ್ ಅಂತ ಅಂತಾರೆ. ಇಕ್ವೇಷನ್ ಏನೈತಿ, 6CO2 ಪ್ಲಸ್ 6H2O ರಿಯಾಕ್ಟ್ಸ್ ವಿತ್ ಸನ್ಲೈಟ್ ಕ್ಲೋರೋಫಿಲ್ ಗಿವ್ಸ್ C6H12O6 ಪ್ಲಸ್ 6O2. ಅಂದರೆ ಏನ, ಇದು ನಮ್ಮ ರಿಯಾಕ್ಷನ್ ಐತಿ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಗ್ಲುಕೋಸ ಮತ್ತು ಆಕ್ಸಿಜನ್ ಕೊಡ್ತೈತಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ ಮತ್ತು ವಾಟರ್ ಎರಡು ರಿಯಾಕ್ಟ್ ಆಗಿದ್ದಾವೆ. ಇವೆರಡು ರಿಯಾಕ್ಟ್ ಆಗಲಿ ಸನ್ಲೈಟ್ ಯೂಸಿಂಗ್ ಸನ್ಲೈಟ್ ಕ್ಲೋರೋಫಿಲ್ಲ ನಮಗೇನು ಸಿಕ್ಕಿತ್ತು, ಗ್ಲೂಕೋಸ ಮತ್ತು ಆಕ್ಸಿಜನ್ ಸಿಕ್ಕಿತ್ತು. ಕ್ಲೋರೋಫಿಲ್ ಟ್ರ್ಯಾಪ್ಸ್ ಸನ್ಲೈಟ್ ಆ್ಯಂಡ್ ದ ಪ್ಲ್ಯಾಂಟ್ ಯೂಸಸ್ ಇಟ್ ಮೇಕ್ ಗ್ಲೂಕೋಸ್ ಫುಡ್. ಅಂದರೆ ಕ್ಲೋರೋಫಿಲ್ಲ ಸನ್ಲೈಟ್ನ ಟ್ರ್ಯಾಪ್ ಮಾಡಿದ ಸನ್ಲೈಟ್ನ ಅಲ್ಲೇ ತಡೆ ಹಿಡ್ಕೋತೈತಿ ಮತ್ತು ಪ್ಲ್ಯಾಂಟ್ ಯೂಸ್ ಮಾಡ್ತೈತಿ ಗ್ಲೂಕೋಸ್ನ ಮಾಡೋಕೆ. ಇದು ಫೋಟೋಸಿಂಥಸಿಸ್ ಪ್ರೊಸೆಸ್ ಇತ್ತು. ನಮ್ದು ಸೆಕೆಂಡ್ ನ್ಯೂಟ್ರಿಷನ್ ಏನೈತೆ ಅಂದ್ರೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಐತಿ. ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು, ಆರ್ಗ್ಯಾನಿಸಮ್ ದ್ಯಾಟ್ ಕೆನಾಟ್ ಮೇಕ್ ದೇರ್ ಓನ್ ಫುಡ್. ಅಂದರೆ ಅವು ಬೇರೆದ್ರ ಮೇಲೆ ಡಿಪೆಂಡ್ ಆಗಿದ್ದಾವೆ, ಅವು ತನ್ನಂತ ಫುಡ್ ಮಾಡ್ಕೋಕ್ಕಾಗಂಗಿಲ್ಲ. ಅದಕ್ಕೆ ನಾವೇನಂತೀವಿ, ಹೆಟ್ರೋಟ್ರೋಪಿಕ್ ಅಂತೀವಿ. ಯಾಕಂದ್ರೆ ಅದು ಬೇರೆದವ್ರ ಮೇಲೆ ಡಿಪೆಂಡ್ ಆಗೈತಿ. ಲೈಕ್ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗೈತಿ. ಅದರ ಟೈಪ್ಸ್ ಇದಾವೆ. ಯಾವ ಟೈಪ್ ಅಂದ್ರೆ ಹೋಲೋಜೋಯಿಕ್, ಪ್ಯಾರಾಸೈಟಿಕ್ ಮತ್ತು ಸೆಪ್ರೋಫೈಟಿಕ್. ಹೋಲೋಜೋಯಿಕ್ ಒಳಗೆ ಯಾವ್ಯಾವ ಬರ್ತಾವೆ ಅಂದ್ರೆ ಹ್ಯೂಮನ್ಸ್, ಎನಿಮಲ್ಸ್. ಅವೇನು ಮಾಡ್ತಾವೆ ಅಂದ್ರೆ ಈಟ ಮತ್ತು ತಿಂತಾವ ಮತ್ತು ಡೈಜೆಸ್ಟ್ ಮಾಡ್ಕೋತಾವೆ ಫುಡ್ನ. ಪ್ಯಾರಾಸೈಟಿಕ್ ಒಳಗೆ ಏನಾಕೈತಿ, ಆರ್ಗನಿಸಮ್ಸ್ ಲೈಕ್ ಟೇಪ್ ವಾರ್ಮ್ಸ್ ದ್ಯಾಟ್ ಲಿವ್
ಆನ್ ಅನದರ್ ಆರ್ಗನಿಸಮ್. ಅವೇನಾಕ್ಕವ ಅಂದ್ರೆ ಪ್ಯಾರಾಸೈಟಿಕ ಬೇರೆ ಆರ್ಗನಿಸಮ್ ಡಿಪೆಂಡ್ ಆಕ್ಕವ, ಯಾಕಂದ್ರೆ ಅವ್ನು ತಿಂತಾವ, ಅದಕ್ಕೆ ಯೂಸ್ ಆಕೈತಿ. ಮತ್ತು ಥರ್ಡ್ ಒನ್ ಏನಂದ್ರೆ ಸೆಫ್ರೋಫೈಟಿಕ್ ಫಂಗಿ ವಿಚ್ ಫೀಡ್ ಆನ್ ಡೆಡ್ ಮ್ಯಾಟರ್. ಇದು ಸೆಫ್ರೋಫೈಟಿಕ್ ಅಂದ್ರೆ ಫಂಗಿ, ಅವೇನೋ ಡೆಡ್ ಮ್ಯಾಟರ್ ಮೇಲೆ ಇದನ್ನ ಡೆಡ್ ಮ್ಯಾಟರ್ ಮೇಲೆ ಅವು ಡೆಡ್ ಏನಾಗಿರ್ತಿಲ್ಲ ಅದಕ್ಕೆ ಫೀಡ್ ಮಾಡ್ತಾವೆ, ಅದಕ್ಕೆ ತಿನ್ನಿಸ್ತಾವೆ. ಅದಕ್ಕೆ 3 ಟೈಪ್ ಇದಾವೆ. ಹೆಟ್ರೋಟ್ರೋಪಿಕ್ ಅಂದ್ರೆ ಏನು ತಿಳ್ಕೊಬೇಕು ನಾವು, ಇದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿತ್ತು ಅದನ್ನ ಫುಡ್ ಸಂಬಂಧ. ಬಟ್ ಇದು ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿ ಹೆಟ್ರೋಟ್ರೋಪ್ಸ್. ಇದ್ರೊಳಗೆ 3 ಟೈಪ್ಸ್ ಬರ್ತಾವೆ, ಹೋಲೋಜೈಕ್, ಪ್ಯಾರಾಸೈಟಿಕ್, ಸೆಫ್ರೋಫೈಟಿಕ್. ನೆನ್ಪಿಟ್ಕೋಬೇಕು ನಾವು ಟೈಪ್ಸ್. ಮತ್ತು ಅದ್ರ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ದ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ನಮ್ದು ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾವುದಂದ್ರೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ಸ್. ನಮ್ಮೊಳಗೆ ಯಾವ ಥರ ನ್ಯೂಟ್ರಿಷನ್ನ ಟೇಕ್ ಪ್ಲೇಸ್ ಆಕೈತೆ ಅಂತ ನೋಡೋಣ. ಫುಡ್ ಪಾಸಸ್ ಥ್ರೂ ಎಲಿಮೆಂಟ್ರಿ ಕ್ಯಾನಲ್, ಆಲ್ಸೋ ಕಾಲ್ಡ್ ದಿ ಡೈಜೆಸ್ಟಿವ್ ಸಿಸ್ಟಮ್. ನಮ್ದು ಫುಡ್ ನಾವೇನು ಆಹಾರನ ತಿಂತೇವೆ ಮೌತ್ ಥ್ರೂ, ಅದು ನಮ್ಮ ಎಲಿಮೆಂಟ್ರಿ ಕ್ಯಾನಲ್ ದಿಂದ ಹೋಗ್ತೈತಿ, ಪಾಸ್ ಆಕೈತಿ. ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಆಲ್ಸೋ ಕಾಲ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಪಚನ ಕ್ರಿಯೆ ಹೆಂಗೆ ಆಕೈತೆ ಅಂತ ನಾವು ತಿಳ್ಕೊನು, ಅದಕ್ಕೆ ನಾವು ಪಚನ ಕ್ರಿಯೆ ಸಿಸ್ಟಮ್ ಅಂತೀವಿ. ನಮ್ದು ಸ್ಟೆಪ್ಸ್ ಆಫ್ ಡೈಜೆಷನ್ ಸ್ಟೆಪ್ಸ್ ಅಂತ ಪಚನ ಕ್ರಿಯೆ ಸ್ಟೆಪ್ಸ್ ಏನಂದ್ರೆ ಯಾವ ಪ್ರಕಾರ ಹೆಂಗೆ ಆಕೈತೆ ನೋಡೋಣ. ಫಸ್ಟ್ ಮೌತ್, ಟೀತ್ ಚ್ಯೂ ಫುಡ್. ನಾವು ಆಹಾರನ ಚಗಳಿಸ್ತೀವಿ. ಸಲೈವ ಬ್ರೇಕ್ಸ್ ಸ್ಟಾರ್ಕ್ಸ್ ಇಂಟು ಶುಗರ್. ಸಲೈವ ಅಂದ್ರೆ ನಮ್ದು ಏನೈತಿಲ್ಲ, ನಮ್ಮ ನಾಲ್ಗೆ ಒಳಗಿರೋ ಏನದು ಸಲೈವ ಐತಿಲ್ಲ, ಸಲೈವ ಸ್ಟಾರ್ಚ್ನ ಶುಗರ್ ಆಗಿ ಬ್ರೇಕ್ ಮಾಡಿದೆ, ಗ್ಲುಕೋಸ್ ಆಗಿ ಬ್ರೇಕ್ ಮಾಡಿದೆ. ಅದು ಈಸೋಫೇಗಸ್ ಒಳಗೆ ಹೋಗೈತಿ, ಅಂದ್ರೆ ಫುಡ್ ಪೈಪ್ ಒಳಗೆ ಹೋಗೈತಿ. ಪಾಸ್ ಫುಡ್ ಟು ಸ್ಟಮಕ್ಸ್ ಟು ಇದೇನಾಕೈತಿ, ಆಹಾರವನ್ನು ನಮ್ಮ ಹೊಟ್ಟೆ ಭಾಗ ಕಳಿಸಿದ ಯಾವ್ದು ಮಾಡಿದೆ ಅಂದ್ರೆ ಫುಡ್ ಪೈಪ್ ಮಾಡಿದೆ ಅಂದ್ರೆ ಈಸೋಫೇಗಸ್ ಮಾಡಿದೆ. ಸ್ಟಮಕ್ ಸಿಕ್ರೇಟ್ಸ್ ಆ್ಯಸಿಡ್ ಆ್ಯಂಡ್ ಎಂಜೈಮ್ ಟು ಡೈಜೆಸ್ಟ್ ಪ್ರೋಟೀನ್ಸ್. ಅದ್ರೊಳಗೆ ಆ್ಯಸಿಡ್ ಇರ್ತೈತಿ ಮತ್ತು ಎಂಜೈಮ್ಸ್ ಇರ್ತಾವೆ. ಎದಕ್ಕೆ ನಮ್ಮ ಆಹಾರ ಅಂತ ತಿಂದಿದ್ದು ಆಹಾರ ಇನ್ಪುಟ್ ಪೈಪ್ದಿಂದ ಬಂದಿರ್ತೈತಿಲ್ಲ, ಅದನ್ನು ಡೈಜೆಸ್ಟ್ ಮಾಡೋಕೆ ಅದ್ರೊಳಗೆ ಎಂಜೈಮ್ಸ ಮತ್ತು ಆ್ಯಸಿಡ್ ಇರ್ತೈತಿ. ಸ್ಮಾಲ್ ಇಂಟೆಸ್ಟೈನ್ ಬಾಯಿಲ್ ಜ್ಯೂಸ್ ಫ್ರಮ್ ಲಿವರ್ ಒಳಗಿಂದ ಬಾಯಿಲ್ ಜ್ಯೂಸ ಮತ್ತು ಪ್ಯಾನಿಕ್ರೆಟಿಕ್ ಜ್ಯೂಸ್ ಡೈಜೆಸ್ಟ್ ಫ್ಯಾಟ್ಸ್, ಪ್ರೋಟೀನ್ಸ್ ಆ್ಯಂಡ್ ನ್ಯೂಟ್ರಿಯನ್ಸ್ ಅಬ್ಸರ್ವ್. ಅಂದರೆ ಏನು ಮಾಡಿದೆ, ಬಾಯಿಲ್ ಜ್ಯೂಸ ಲಿವರ್ದಿಂದ ಮತ್ತು ಪ್ಯಾನಿಕ್ರೆಟಿಕ್ ಜ್ಯೂಸ ಪ್ಯಾನ್ಕ್ರಿಯಸ್ದಿಂದ ಏನು ಮಾಡಿದ್ರೆ ಡೈಜೆಸ್ಟ್ ಮಾಡಿದೆ, ಫ್ಯಾಟ್ಸ್ ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡ್ತೈತಿ ಮತ್ತು ನ್ಯೂಟ್ರಿಯನ್ಸ್ನ ಅಬ್ಸರ್ವ್ ಮಾಡ್ತೈತಿ. ಲಾರ್ಜ್ ಇಂಟೆಸ್ಟೈನ್ ಏನು ಮಾಡಿದ, ನೀರನ್ನ ಅಬ್ಸರ್ವ್ ಮಾಡಿದೆ, ಅಬ್ಸರ್ವ್ಸ್ ವಾಟರ್. ರೆಕ್ಟಮ್ ಆ್ಯನಸ್ ಏನು ಮಾಡಿ, ಅನ್ಡೈಜೆಸ್ಟ್ ಫುಡ್ ಈಸ್ ರಿಮೂವ್ಡ್. ಮತ್ತೊಂದು ನೆನ್ಪಿಟ್ಕೋಬೇಕಂದ್ರೆ ಏನು ನೆನ್ಪಿಟ್ಕೋಬೇಕಂದ್ರೆ ರಿಮೆಂಬರ್ ಮೌತ್, ಇಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮತ್ತು ಆ್ಯನಸ್. ಇದನ್ನ ಫ್ಲೋ ಚಾರ್ಟ್ ನೆನ್ಪಿಟ್ಕೋಬೇಕು. ನಾವು ನ್ಯೂಟ್ರಿಷನ್ ಇನ್ ಹ್ಯೂಮನ್ಸ ಈಸಿಲಿ ರಿವೈಸ್ ಆಕೈತಿ, ಈಸಿಲಿ ನಮ್ಮ ಮೆಮ್ರಿ ಒಳಗೆ ಉಳಿದು ಬಿಡ್ತೈತಿ. ಇದು ನಿಮ್ಮ ಫ್ಲೋ ಚಾರ್ಟ್ ಇಂಪಾರ್ಟೆಂಟ. ಮತ್ತು ಫ್ಲೋ ಚಾರ್ಟ್ ನಿಮ್ಗೆ ನೆನ್ಪಿಟ್ಕೋರಿ. ನಾವು ಎಷ್ಟು ಸೈನ್ಸ್ ಒಳಗೆ ಫ್ಲೋ ಚಾರ್ಟ್ ಯೂಸ್ ಮಾಡ್ತಿಲ್ಲ ಅಷ್ಟು ನಿಮಗೆ ಈಜಿ ಆಕೈತಿ ರಿಮೆಂಬರ್ ಮಾಡೋಕೆ ಮತ್ತು ರಿವೈಸ್ ಮಾಡೋಕೆ. ನಮ್ದು ಸೆಕೆಂಡ್ ಏನೈತೆ ಅಂದ್ರೆ ಲೈಫ್ ಪ್ರೊಸೆಸ್ ಒಳಗೆ ಸೆಕೆಂಡ್ ಪಾರ್ಟ್ ಏನೈತೆ ಅಂದ್ರೆ ರೆಸ್ಪಿರೇಷನ್ ಐತಿ. ಈಗ ನಾವು ಇದನ್ನ ಡಿಸ್ಕಸ್ ಮಾಡೋಣ ಬರೀ. ನಾವು ಲೆಟ್ಸ್ ಟಾಕ್ ಅಬೌಟ್ ಹೌ ವಿ ಗೆಟ್ ಎನರ್ಜಿ ಫ್ರಮ್ ಫುಡ್. ನಾವು ಆಹಾರದಿಂದ ನಮ್ಗೆ ಹೆಂಗೆ ತಾಕತ್ತು ಮತ್ತು ಶಕ್ತಿ ಸಿಗ್ತೈತೆ ಅಂತ ನೋಡೋಣ. ರೆಸ್ಪಿರೇಷನ್ ಡೆಫಿನೇಷನ್ ಏನೈತೆ ಅಂದ್ರೆ ರೆಸ್ಪಿರೇಷನ್ ಈಸ್ ಅ ಪ್ರೊಸೆಸ್. ರೆಸ್ಪಿರೇಷನ್ ಒಂದು ಪ್ರೊಸೆಸ್ ಐತಿ ಬೈ ವಿಚ್ ಫುಡ್ ಈಸ್ ಬ್ರೋಕನ್ ಡೌನ್ ಟು ರಿಲೀಸ್ ಎನರ್ಜಿ. ಏನಂದ್ರೆ ರೆಸ್ಪಿರೇಷನ್ ಒಂದು ಪ್ರೊಸೆಸ್ ಐತಿ, ನಮ್ಮ ಆಹಾರ ಏನೈತಿ ಬ್ರೇಕ್ ಡೌನ್ ಆಕೈತಿ. ಬ್ರೇಕ್ ಡೌನ್ ಎದಕ್ಕೆ, ಟು ರಿಲೀಸ್ ಎನರ್ಜಿಯನ್ನು ರಿಲೀಸ್ ಮಾಡಿದ್ರೆ ಎನರ್ಜಿ ಬ್ರೇಕ್ ಡೌನ್ ಆಕೈತಿ. ಬ್ರೇಕ್ ಡೌನ್ ಮಾಡಿದ್ರೆ ಎನರ್ಜಿ ರಿಲೀಸ್ ಆಕೈತಿ. 2 ಟೈಪ್ಸ್, ಅದ್ರೊಳಗೆ ಟೈಪ್ ಇದಾವೆ. ಏನಂದರೆ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಯಾವಾಗ ಆಕೈತಿ ಅಂದ್ರೆ ಟೇಕ್ಸ್ ಪ್ಲೇಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏರೋಬಿಕ್ ರೆಸ್ಪಿರೇಷನ್ ಯಾವಾಗ ಆಕೈತಿ ಅಂದ್ರೆ ಆಕ್ಸಿಜನ್ ಪ್ರೆಸೆಂಟ್ ಇದ್ದಾಗ ಏರೋಬಿಕ್ ರೆಸ್ಪಿರೇಷನ್ ಆಕೈತಿ. ಅದಕ್ಕೆ ನಾವೇನಂತೇವೆ, ಏರೋಬಿಕ್ ರೆಸ್ಪಿರೇಷನ್ ಅಂತೇವೆ ಆಕ್ಸಿಜನ್ ಪ್ರೆಸೆಂಟ್ ಇದ್ರೆ. ಎಕ್ಸಾಂಪಲ್ ಹ್ಯೂಮನ್ಸ್. ನಾವು ಏನು ನೆನ್ಪಿಟ್ಕೋಬೇಕಂದ್ರೆ ಎಕ್ಸಾಂಪಲ್ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ. ಅಂದರೆ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಯಿತು. ನಮ್ಗೆ ಗ್ಲೂಕೋಸ ಪ್ಲಸ್ ಆಕ್ಸಿಜನ ನಾವು ಇಂಟೇಕ್ ಮಾಡ್ತೇವೆ. ಮತ್ತು ನಾವು ಏನು ಮಾಡ್ತೇವೆ ಅಂದ್ರೆ ಏನು ಹೊರಗೆ ಹಾಕ್ತೇವೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿನ ಹೊರಗೆ ಹಾಕ್ತೇವೆ. ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಯ್ತು. ನಮ್ಗೆ ಫುಡ್ಡಿಂದ ಹೆಂಗೆ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೆಂಗೆ ಸಿಗ್ತೈತೆ ಅಂತ ಮಾಡೋದಕ್ಕಿಂತ ನಂತರ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ರೆಸ್ಪಿರೇಷನ್ ಬ್ರೇಕ್ ಡೌನ್ ಆಗಿ ಎನರ್ಜಿ ರಿಲೀಸ್ ಆಕೈತಿ. ನಮ್ಮ ಸೆಕೆಂಡ ರೆಸ್ಪಿರೇಷನ್ ಟೈಪ್ ಏನೈತೆ ಅಂದ್ರೆ ಆ್ಯನರೋಬಿಕ್ ರೆಸ್ಪಿರೇಷನ್. ಆ್ಯನರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು, ಇದು ಟೇಕ್ಸ್ ಪ್ಲೇಸ್ ವಿತೌಟ್ ಆಕ್ಸಿಜನ್. ಇದಕ್ಕೇನು ಆಕ್ಸಿಜನ್ ನೆಸೆಸಿಟಿ ಇಲ್ಲ. ಇದು ಆಕ್ಸಿಜನ್ ಇಲ್ಲಾದ್ರೂ ಅದ್ರದ್ದು ಪ್ರೊಸೆಸ್ ಮಾಡ್ಕೋದೈತಿ. ಇದರ ಎಕ್ಸಾಂಪಲ್ ಏನಂದ್ರೆ ಈಸ್ಟ್ ಆಫ್ ಸಮ್ ಬ್ಯಾಕ್ಟೀರಿಯಾ. ಇದರ ಎಕ್ಸಾಂಪಲ್ಸ್ ನೆನ್ಪಿಟ್ಕೋರಿ. ಗ್ಲೂಕೋಸ್ಗೆ ಏನು ಆಕ್ಸಿಜನ್ ಬೇಕಾಗಿಲ್ಲ ಇದ್ರೊಳಗೆ. ಆ್ಯನರೋಬಿಕ್ ಒಳಗೆ ಗ್ಲೂಕೋಸಿದ್ದು ಏನು ಕೊಡ್ತೈತಿ ಅಂದ್ರೆ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಏನು ಕೊಡ್ತೈತಿ, ಆಲ್ಕೋಹಾಲ ಮತ್ತು CO2 ಎನರ್ಜಿನ ಕೊಡ್ತೈತಿ. ಇಲ್ಲಿ ಪ್ರೊಡ್ಯೂಸಸ್ ಲೆಸ್ ಎನರ್ಜಿ ಇಲ್ಲೂ ಪ್ರೊಡ್ಯೂಸ್ ಆಕೈತಿ, ಆದರೆ ಲೆಸ್ ಎನರ್ಜಿ ಪ್ರೊಡ್ಯೂಸ್ ಆಕೈತಿ. ನಮ್ಮ ರೆಸ್ಪಿರೇಷನ್ ಡೆಫಿನೇಷನ್ ಏನೈತಿ, ಅದು ಬ್ರೇಕ್ ಡೌನ್ ಮಾಡ್ತೈತಿ. ಫುಡ್ ಬ್ರೇಕ್ ಡೌನ್ ಮಾಡೈತಿ, ಎನರ್ಜಿನ ರಿಲೀಸ್ ಮಾಡ್ತೈತಿ ಅಷ್ಟೇ. ನಮ್ದೇನು
ಹ್ಯೂಮನ್ಸ್ ಒಳಗೆ ಹೆಂಗೆ ರೆಸ್ಪಿರೇಷನ್ ಆಕೈತೆ ಅಂತ ನೋಡೋಣ. ನಮ್ದು ಏರ್ ಎಂಟರ್ ಆಕೈತಿ ಥ್ರೂ ನೋಸ್. ನಮ್ದು ನೋಸ್ ಥ್ರೂ ಏರ್ ಎಂಟರ್ ಆಕೈತಿ ಒಳಗೆ. ಅದು ಅಲ್ಲಿಂದ ಎಲ್ಲಿ ಹೋಗ್ತೈತಿ, ವಿಂಡ್ ಪೈಪ್ ಒಳಗೆ ಹೋಗ್ತೈತಿ. ವಿಂಡ್ ಪೈಪ್ದಿಂದ ನೋಸ್ ಒಳಗೆ ಏನು ವಿಂಡ್ ಪೈಪ್ ಇರುತ್ತೆ ಅಲ್ಲಿಂದ ಹೋಗಿ ಲಂಗ್ಸ್ ಹೋಗ್ತೈತಿ. ಲಂಗ್ಸ್ ಹೋಗಂತಲೇ ಲಂಗ್ಸ್ ಒಳಗೆ ಆಕ್ಸಿಜನ್ ಗೋಸ್ ಇನ್ ಟು ಬ್ಲಡ್. ಆಕ್ಸಿಜನ್ ಇದ್ದ ಆಮ್ಲಜನಕ ಒಟ್ಟು ಇದ್ದಿದ್ದ ನಮ್ಮ ಬ್ಲಡ್ ಒಳಗೆ ಹೋಗ್ತೈತಿ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್. CO2 ಇದ್ದಿದ್ದ ಹೊರಗೆ ಹೋಗ್ತೈತಿ. ಇದು ಎರಡು ಆಕ್ಸಿಜನ್ O2 ಮತ್ತು CO2ದ ಎಕ್ಸ್ಚೇಂಜಲ್ಲೇ ಆಕೈತಂದ್ರೆ ಎಲ್ಲಿ ಆಕಾರ ಆಕೈತಂದ್ರೆ ಅಲ್ಲುವೆಲೆ. ಅಲ್ಲುವೆಲೆ ಅಂದರೆ ಟಿನಿ ಭಾಳ ತಿಳಿದಿದ್ದು ಏರ್ ಸ್ಯಾಕ್ ಇನ್ ಲಂಗ್ಸ್. ಏರ್ ಸ್ಯಾಕ್ ಅಂದ್ರೆ ಒಂದು ಏರ್ ಸ್ಯಾಕ್ ಇರ್ತೈತಿ ಅಂದ್ರೆ ಒಂದು ಪೈಪ್ ಲೈಕ್ ಅಂದ್ರೆ ಒಂದು ಮುಳ್ಳಗತಿ ಸ್ಟ್ರಕ್ಚರ್ ಇರ್ತೈತಿ. ಅದ್ರ ಮುಳ್ಳಲ್ಲ, ಅಲ್ಲಿ ಸಾಫ್ಟ್ ಇತ್ತು ಭಾಳ ತಿನ್ನಿ ಅಂದ್ರೆ ಭಾಳ ತಿಳು ಸ್ಟ್ರಕ್ಚರ್ ಇರ್ತೈತಿ ಏರ್ ಸ್ಯಾಕ್ ಇನ್ ಲಂಗ್ಸ್ ಒಳಗೆ. ಅಲ್ಲಿ ನಮ್ದು ಏನಾಕೈತಿ ಅಂದ್ರೆ O2 ಮತ್ತು CO2ದ ಎಕ್ಸ್ಚೇಂಜ್ ಆಕೈತಿ. ಬ್ಲಡ್ ಕ್ಯಾರೀಸ್ ಆಕ್ಸಿಜನ್ ಟು ಆಲ್ ಪಾರ್ಟ್ಸ್. ಬ್ಲಡ್ ಕ್ಯಾರಿ ಮಾಡ್ತೈತಿ ಆಕ್ಸಿಜನ್. ಅದು ಬ್ಲಡ್ ಇದು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ ಆಕ್ಸಿಜನ್ನ ಟು ಆಲ್ ಬಾಡಿ ಪಾರ್ಟ್ಸ್. ಎಲ್ಲ ಬಾಡಿ ಪಾರ್ಟ್ಸ್ಗೆ ಬ್ಲಡ್ ಆಕ್ಸಿಜನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ. ಮೈಟ್ರೋಕಾಂಡ್ರಿಯಾ ಯೂಸ್ ಇಟ್ ಟು ರಿಲೀಸ್ ಎನರ್ಜಿ. ಮೈಟ್ರೋಕಾಂಡ್ರಿಯಾ ಪವರ್ ಹೌಸ ಅದೇನು ಮಾಡ್ತೈತಿ ಅಂದರೆ ಎನರ್ಜಿನ ರಿಲೀಸ್ ಮಾಡೋ ಸಂಬಂಧ ಯೂಸ್ ಮಾಡ್ತೈತಿ ಬ್ಲಡ್ನ. ಇದು ರೆಸ್ಪಿರೇಷನ್ ಇನ್ ಹ್ಯೂಮನ್ಸ್ ಒಳಗಿತ್ತು. ಏರೋಬಿಕ್ ಆ್ಯನರೋಬಿಕ್ ರೆಸ್ಪಿರೇಷನ್ನ ನೆನ್ಪಿಟ್ಕೋರಿ. ನಮ್ದು ನೆಕ್ಸ್ಟ್ ಲೈಫ್ ಪ್ರೊಸೆಸ್ ಏನೈತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಆಕೈತೆ ಅಂತ ನೋಡೋಣ. ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಮೂಮೆಂಟ್ ಆಫ್ ಮಟೀರಿಯಲ್ಸ್ ಲೈಕ್ ಫುಡ್, ವಾಟರ್, ಆಕ್ಸಿಜನ್ ಆ್ಯಂಡ್ ವೇಸ್ಟ್ ವಿತಿನ್ ದ ಬಾಡಿ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು ಆಕೈತಿ, ಇಲ್ಲಿ ಮೂಮೆಂಟ್ ಆಕೈತಿ. ಮೂಮೆಂಟ್ ಎದ್ರದ್ದು ಮೂಮೆಂಟ್ ಆಕೈತಿ ಅಂದರೆ ಫುಡ್, ಆಹಾರ, ನೀರು, ಆಮ್ಲಜನಕ ಮತ್ತು ವೇಸ್ಟ್ ಏನು ವೇಸ್ಟ್ ವಸ್ತು ಇರ್ತೈತಿ ನಮ್ಮ ಬಾಡಿ ಒಳಗೆ ಅದು ಟ್ರಾನ್ಸ್ಪೋರ್ಟ್ ಹೆಂಗೆ ಆಕೈತಿ ಅಂತ ನೋಡೋಣ. ಒಂದೇದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್ ಒಳಗೆ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಆಕೈತಿ ಅಂತ ನೋಡೋಣ. ಪ್ಲ್ಯಾಂಟ್ಸ್ ಯೂಸ್ ಟು ಸ್ಪೆಷಲ್ ಟಿಶ್ಯೂಸ್. ಪ್ಲ್ಯಾಂಟ್ಸ್ ಎರಡು ಟಿಶ್ಯೂಸ್ ಯೂಸ್ ಮಾಡ್ತಾವೆ. ಯಾವ್ಯಾವ ಅಂದ್ರೆ ಒಂದನೇದು ಝೈಲಮ, ಎರಡನೇದು ಫ್ಲೋಯಮ್. ಝೈಲಮ್ ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ರೂಟ್ಸ್ ಟು ಲೀವ್ಸ್. ಏನು ಮಾಡಿದ್ದೀನಿ ಝೈಲಮ ಅದರ ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ನೀರು ಮತ್ತು ಮಿನರಲ್ಸ್, ವಾಟರ್ ಆ್ಯಂಡ್ ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಎಲ್ಲಿಂದ, ರೂಟ್ಸ್ದಿಂದ ಲೀವ್ಸಿಗೆ. ಫ್ಲೋಯಮ್ ಏನು ಮಾಡಿದ್ದೀನಿ, ಟ್ರಾನ್ಸ್ಪೋರ್ಟ್ಸ್ ಫುಡ್ ಫ್ರಾಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್. ಏನು ಮಾಡಿದ ಝೈಲಮ್ ಇದ್ದ ರೂಟ್ಸಿಂದ ಲೀವ್ಸ್ ಟ್ರಾನ್ಸ್ಪೋರ್ಟ್ ಮಾಡಿದೈತೆ ವಾಟ್ರ ಮತ್ತು ಮಿನರಲ್ಸ. ಫ್ಲೋಯಮ್ ಇದ್ದಿದ್ದು ಏನು ಮಾಡ್ತಿದ್ದೆ ಅಂದರೆ ಫುಡ್ ಅಂದ್ರೆ ಆಹಾರ, ಲೀವ್ಸ್ದಿಂದ ಅದರ್ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಆದರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ಸ್ ಏನಾಕೈತೆ ಅಂದ್ರೆ ದ ಮೇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ದಿ ಸರ್ಕ್ಯುಲೇಟರಿ ಸಿಸ್ಟಮ್. ನಮ್ಮ ಹ್ಯೂಮನ್ಸ್ ಒಳಗೆ ಮೇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ್ದು, ಸರ್ಕ್ಯುಲೇಟರಿ ಸಿಸ್ಟಮ್ ಟ್ರಾನ್ಸ್ಪೋರ್ಟ್. ಅದ್ರೊಳಗೆ ಏನು ಇನ್ಕ್ಲೂಡ್ ಮಾಡಿದೈತೆ ಅಂದ್ರೆ ಒಂದನೇದ ಹಾರ್ಟ್, ಬ್ಲಡ್ ವೆಸಲ್ಸ. ನಮ್ದು ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಹ್ಯೂಮನ್ಸ್ ಒಳಗೆ ಏನು ಯೂಸ್ ಆಕೈತಿ ಅಂದ್ರೆ ಹಾರ್ಟ್. ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೆ ಹಾರ್ಟ್. ದಿ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಹಾರ್ಟ್ ಇದ್ದ ಬ್ಲಡ್ನ ಪಂಪ್ ಮಾಡ್ತೈತಿ ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ತೈತಿ ನಮ್ಮ ಬ್ಲಡ್ ಎಲ್ಲ ಪಾರ್ಟ್ ಆಫ್ ದ ಬಾಡಿ. ಇಟ್ ಹ್ಯಾಸ್ 4 ಚೇಂಬರ್ಸ್. ಅದಕ್ಕೆ 4 ಚೇಂಬರ್ ಅದಾವೆ. 2 ಅಟ್ರಿಯ ಅಪ್ಪರ್ ಆ್ಯಂಡ್ 2 ವೆಂಟ್ರಿಕಲ್ಸ್ ಲೋವರ್. ಅಂದರೆ 2 ಆರ್ಟಿಕಲ್ಸ್ ಅದಾವೆ, ಇದಕ್ಕೆ ಅಟ್ರಿಕಲ್ಸ್ ಅದಾವೆ ಮತ್ತು 2 ವೆಂಟ್ರಿಕಲ್ಸ್ ಅದಾವೆ. ಇದಕ್ಕೆ ಅಪ್ಪರ್ ಇದ್ರೊಳಗೆ 2 ಅಟ್ರಿಕಲ್ಸ, ಲೋವರ್ ಇದ್ರೊಳಗೆ 2 ವೆಂಟ್ರಿಕಲ್ಸ್ ಅದಾವೆ. ರೈಟ್ ಸೈಡ್ ಆಫ್ ದ ಹಾರ್ಟ್ ಪಂಪ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಟು ಲಂಗ್ಸ್. ಅಂದ್ರೆ ಏನು ಮಾಡಿದ್ದ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ CO2 ಕನ್ಸಿಸ್ಟಿಂಗ್ ಬ್ಲಡ್ ಇದು ರೈಟ್ ಸೈಡ್ ಪಂಪ್ ಮಾಡಿದ್ದು. ಲೆಫ್ಟ್ ಸೈಡ್ ಏನು ಮಾಡಿದಿತ್ತು ಅಂದರೆ ಪಂಪ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದಿ ಬಾಡಿ. ಅಂದರೆ ಏನು ಮಾಡಿದ್ದು ಲೆಫ್ಟ್ ಸೈಡ್ ಇದ್ದ O2 ಇದ್ದಿದ್ದ ಬ್ಲಡ್ನ ಪಂಪ್ ಮಾಡಿದ್ದು, ಲೆಫ್ಟ್ ಸೈಡ್ O2 ಇದ್ದ ಬ್ಲಡ್ ಪಂಪ್ ಮಾಡಿದ್ದು, ರೈಟ್ ಸೈಡ್ CO2. ನಾವೇನು ಮಾಡ್ಕೋದ್ರೆ ರೈಟ್ ಸೈಡ್ CO2 ಇದಂದ್ರೆ ಡಿಆಕ್ಸಿಜನೇಟೆಡ್ ಮತ್ತು ಲೆಫ್ಟ್ ಸೈಡ್ ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಆಕ್ಸಿಜನ್ ಕಂಟೈನಿಂಗ್ ಬ್ಲಡ್. ಇದು ಹ್ಯೂಮನ್ ಹಾರ್ಟ್ ಹಿಂಗೆ ಇರ್ತೈತಿ. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಬೇರೆ ಟೈಪ್ ಇತ್ತು, ಬಟ್ ಹ್ಯೂಮನ್ ಹಾರ್ಟ್ ನೀವು ಹಿಂಗೆ ತೆಗೆದ್ರೆ ನಡೀತಿ. ಹ್ಯೂಮನ್ ಹಾರ್ಟ್ ಏನಂದ್ರೆ ಇದ್ರೊಳಗೆ 4 ಚೇಂಬರ್ಸ್ ಇರ್ತಾವೆ. 2 ಅಟ್ರಿಕಲ್ಸ, ಒಂದು ವೆನಕವ ಇರ್ತೈತಿ ಮತ್ತು 2 ವೆಂಟ್ರಿಕಲ್ಸ್ ಇರ್ತಾವೆ. ಇದು ನೀವು ನೆನ್ಪಿಟ್ಕೋಬೇಕು. ಇದು ಹ್ಯೂಮನ್ ಹಾರ್ಟ್ ಏನು ಮಾಡ್ತೈತಿ ಅಂದ್ರೆ ಬ್ಲಡ್ನ ಎಲ್ಲ ಬಾಡಿ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ ಮತ್ತು ಬ್ಲಡ್ನ ಫ್ರೆಶ್ ಮಾಡ್ತೈತಿ. ಇನ್ನು ಅವಾಗಿಂದ ನಾವು ಬರೀ ಬ್ಲಡ್ ಅಂತ ಮಾತಾಡ್ತೀವಿ. ಈಗ ನಮ್ಮ ಮೇನ್ ಹೀರೋ ಪಿಕ್ಚರ್ದು ಅಂದ್ರೆ ನಮ್ಮ ಲೈಫ್ ಪ್ರೊಸೆಸ್ ಮೇನ್ ಹೀರೋ ಬ್ಲಡ್ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ರಕ್ತದ ಬಗ್ಗೆ ಮಾತಾಡೋಣ. ಬ್ಲಡ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್. ಬ್ಲಡ್ ಒಳಗೆ ಏನಿರ್ತೈತಿ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೌಷ್ಟಿಕ ಆಹಾರ ತತ್ವಗಳು ಇರ್ತಾವೆ. ಗ್ಯಾಸಸ್ ಇದ್ರೊಳಗೆ ಗ್ಯಾಸಸ್ ಇರ್ತಾವೆ ಆ್ಯಂಡ್ ವೇಸ್ಟ್. ಬ್ಲಡ್ ಒಳಗೆ ಗ್ಯಾಸಸ್ ನ್ಯೂಟ್ರಿಯೆಂಟ್ಸ್ ವೇಸ್ಟ್ ಇರ್ತೈತಿ. ಇಟ್ ಹ್ಯಾಸ್ RBC ಅಂದ್ರೆ ಏನು, ರೆಡ್ ಬ್ಲಡ್ ಸೆಲ್ಸ್ ಕ್ಯಾರಿ ಆಕ್ಸಿಜನ್. ರೆಡ್ ಬ್ಲಡ್ ಸೆಲ್ಸ್ ಏನು ಮಾಡ್ತಾವೆ, ಆಕ್ಸಿಜನ್ನ ಕ್ಯಾರಿ ಮಾಡ್ತಾವೆ. ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಏನು, ವೈಟ್ ಬ್ಲಡ್ ಸೆಲ್ಸ್ ಅಂದ್ರೆ ಏನು, ಇವು ಜಮ್ಸ್ ಜೊತೆ ಫೈಟ್ ಮಾಡ್ತಿದ್ದೆ. ಅದಕ್ಕೆ ಏನಂತೇವೆ ವೈಟ್ ಬ್ಲಡ್ ಸೆಲ್ಸ್ ಅಂತೇವೆ. ಪ್ಲೇಟ್ಲೆಟ್ಸ್ ಅಂದರೆ ಏನು, ಹೆಲ್ಪ್ ಇನ್ ಕ್ಲೋಟಿಂಗ್. ನಮ್ಗೆ ಯಾವಾಗ್ರಿ ನೋವಾದ್ರೆ, ನಮ್ಗೆ ಏನದು ಗಾಯ ಅಥವಾ ಕಚ್ಚೋದಾದ್ರೆ ನಮ್ಮ ಬ್ಲಡ್ ಕಂಟಿನ್ಯೂ ಹೋಗಬಾರ್ದಂತ, ಕಂಟಿನ್ಯೂ ನಮ್ಮ ಬ್ಲಡ್ ಲಾಸ್ ಆಗಬಾರ್ದಂತ
ಅದ್ರೊಳಗೆ ಕ್ಲೋಟಿಂಗ್ ಇರ್ತೈತಿ. ಅಂದ್ರೆ ಏನು ಈಗ ನಮ್ಗೆ ಎಲ್ರಿ ಏನ್ರಿ ಮಾರ್ಕ್ ಅಥವಾ ನಮ್ಗೆ ಏನ್ರಿ ಪೆಡೋದು ಆಯ್ತಂದ್ರೆ ನಮ್ಗೆ ರಕ್ತ ಬರಾಗ ಅದು ಬ್ಲಡ್ ಹಂಗೆ ಕಂಟಿನ್ಯೂ ಫ್ಲೋ ಆಗಿ ಹೋಗ್ಬಾರ್ದಂತ, ಬ್ಲಡ್ ಸ್ಟಾಪ್ ಆಗ್ಬೇಕಂತ ಅದಕ್ಕೆ ಕ್ಲೋಟಿಂಗ್ ಅಂತಾರೆ. ನಮ್ಮ ನೆಕ್ಸ್ಟ್ ಏನಂದ್ರೆ ಪ್ಲಾಸ್ಮಾ. ಪ್ಲಾಸ್ಮಾ ಅಂದ್ರೆ ಏನು, ಲಿಕ್ವಿಡ್ ಪಾರ್ಟ್ ಆಫ್ ಬ್ಲಡ್. ಅಂದ್ರೆ ಪ್ಲಾಸ್ಮಾ ಅಂದ್ರೆ ಬ್ಲಡ್ ಒಳಗೆ ಲಿಕ್ವಿಡ್ ಪಾರ್ಟ್ ಇರ್ತೈತಿ, ಅದಕ್ಕೆ ಪ್ಲಾಸ್ಮಾ ಅಂತಾರೆ. ಯೆಲ್ಲೋ ಕಲರ್ ಇರ್ತೈತಿ. ಬ್ಲಡ್ ವೆಸಲ್ಸ್ ಅಂದ್ರೆ ಏನು ನೋಡೋಣ ಬರ್ರಿ. ಬ್ಲಡ್ ವೆಸಲ್ಸ್ ಅಂದ್ರೆ ಆರ್ಟರೀಸ್ ಅಂದ್ರೆ ಏನ, ಕ್ಯಾರಿ ಬ್ಲಡ್ ಫ್ರಮ್ ಹಾರ್ಟ್ ಟು ಬಾಡೀಸ್. ಆರ್ಟರೀಸ್ ಏನಿರ್ತಾವಲ್ಲ ಹಾರ್ಟ್ ಒಳಗೆ, ಅವೇನು ಮಾಡ್ತಾವಂದ್ರೆ ಬ್ಲಡ್ನ ಕ್ಯಾರಿ ಮಾಡ್ತಾವ ಹಾರ್ಟ್ದಿಂದ ಬಾಡಿ ತನ. ವೇನ್ಸ್ ಅಂದ್ರೆ ನರಗಳು ಏನು ಮಾಡ್ತಾವಂದ್ರೆ ಬ್ಲಡ್ನ ಕ್ಯಾರಿ ಮಾಡ್ತಾವು ಹಾರ್ಟ್ ತನ. ವೇನ್ಸ್ ನರಗೋಳದಿಂದ ಹಾರ್ಟ್ ತನ ಬ್ಲಡ್ನ ಕ್ಯಾರಿ ಮಾಡ್ತಾವೆ. ಕೆಪ್ಲರೀಸ್ ಅಂದ್ರೆ ಏನು, ಕನೆಕ್ಟ್ ಆರ್ಟರೀಸ್ ಆ್ಯಂಡ್ ವೇನ್ಸ್. ಇವೇನು ಮಾಡ್ತಂದ್ರೆ ಆರ್ಟರೀಸ್ ಇದ್ದಿದ್ದ ಬ್ಲಡ್ ಹಾರ್ಟ್ದಿಂದ ಬಾಡಿ ಹೋಯ್ತಿತ್ತು, ಇದ್ದ ಬ್ಲಡ್ ಹಾರ್ಟಿಗೆ ಹೋಯ್ತಿತ್ತು ವೇನ್ಸ. ಕೆಪ್ಲರೀಸ್ ಏನು ಮಾಡ್ತೈತಿ ಆರ್ಟರೀಸ್ಗೆ ಮತ್ತು ವೇನ್ಸ್ಗೆ ಕನೆಕ್ಟ್ ಮಾಡ್ತೈತಿ. ನಮ್ದು ಲೈಫ್ ಪ್ರೊಸೆಸ್ದ ಲಾಸ್ಟ್ ಟೈಪ್ ಯಾವುದಂದ್ರೆ ಎಕ್ಸ್ಕ್ರಿಷನ್. ಎಕ್ಸ್ಕ್ರಿಷನ್ ಅಂದ್ರೆ ಏನು ನೋಡೋಣ ಬರ್ರಿ. ದ ಪ್ರೊಸೆಸ್ ಆಫ್ ರಿಮೂವಿಂಗ್ ವೇಸ್ಟ್ ಮಟೀರಿಯಲ್ಸ್ ಫ್ರಮ್ ದಿ ಬಾಡಿ ಈಸ್ ಕಾಲ್ಡ್ ಎಕ್ಸ್ಕ್ರಿಷನ್. ನಮ್ಮ ಬಾಡಿಯಿಂದ ವೇಸ್ಟ್ ಮಟೀರಿಯಲ್ಸ್ ಅಂದ್ರೆ ಏನಂದ್ರೆ ಫಸ್ಟ್ ನ್ಯೂಟ್ರಿಷನ್ ಆಗಿ, ರೆಸ್ಪಿರೇಷನ್ ಆಗಿ, ಟ್ರಾನ್ಸ್ಪೋರ್ಟೇಷನ್ ಆಗಿ, ಎಂಡ್ ಪ್ರಾಡಕ್ಟ್ ಏನು ಬರ್ದಿಲ್ಲ ಅದು ವೇಸ್ಟ್ ಮೆಟೀರಿಯಲ್ಸ್ ಏನು ಉಳಿದಿರ್ತಲ್ಲ ಬಾಡಿ ಒಳಗೆ, ಅದನ್ನ ಎಕ್ಸ್ಕ್ರೀಟ್ ಮಾಡಕ್ಕೆ, ಅದನ್ನ ಕಳ್ಸಕ್ಕೆ. ಯಾಕಂದ್ರೆ ನಮ್ಮ ಡೈಲಿ ಲೈಫ್ ಒಳಗೆ ಇವು 4 ಪ್ರೊಸೆಸ್ ಆಗಬೇಕು. 4 ಪ್ರೊಸೆಸ್ದಾಗ ಒಂದು ಪ್ರೊಸೆಸ್ ಆಗಲಿಲ್ಲ ಅಂದ್ರೂ ನಮ್ಮ ಲೈಫ್ ಎಡವಟ್ ಆಗಿಬಿಡ್ತೈತಿ, ನಮ್ಮ ಲೈಫ್ ನಿಂತು ಬಿಡ್ತೈತಿ. ಅದಕ್ಕೆ 4 ಪ್ರೊಸೆಸ್ ನೆಸಸರಿ ಇದಾವೆ. ಎಕ್ಸ್ಕ್ರಿಷನ್ ಅಂದರೆ ವೇಸ್ಟ್ ಮಟೀರಿಯಲ್ಸ್ನ ಹೊರಗೆ ತೆಗೆಯೋದು. ಹ್ಯೂಮನ್ಸ್ ಒಳಗೆ ಅಂದರೆ ಮನುಷ್ಯರ ಒಳಗೆ ಏನಾಗ್ತೈತೆ ಅಂದ್ರೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ಕ್ಲೂಡ್ಸ್ ಕಿಡ್ನಿ, ಯೂರೇಟರ್ಸ್, ಯೂರಿನರಿ ಬ್ಲಾಡರ್, ಯೂರೆತ್ರ. ಕಿಡ್ನೀಸ್ ಫಂಕ್ಷನ್ ಏನಂದ್ರೆ ಫಿಲ್ಟರ್ ವೇಸ್ಟ್ ಫ್ರಮ್ ಬಾಡಿ, ವೇಸ್ಟ್ ಫ್ರಮ್ ಬ್ಲಡ್. ಏನು ಮಾಡ್ತೈತಿ ಕಿಡ್ನಿ, ಬ್ಲಡ್ ಒಳಗೆ ಏನು ವೇಸ್ಟ್ ಇರ್ತೈತಿಲ್ಲ ಅದನ್ನ ಫಿಲ್ಟರ್ ಮಾಡ್ತೈತಿ, ಅಂದರೆ ಪ್ಯೂರ್ ಮಾಡ್ತೈತಿ. ಯೂರೇಟರ್ಸ್ ಏನು ಮಾಡ್ತೈತಿ ಅಂದ್ರೆ ಕ್ಯಾರಿ ಯೂರಿನ್ ಟು ಬ್ಲಾಡರ್. ಅಂದರೆ ಯೂರೇಟರ್ಸ್ ಏನು ಮಾಡ್ತಾವೆ, ಯೂರಿನ್ನ ಕ್ಯಾರಿ ಮಾಡ್ತಾವೆ ಯೂರಿನರಿ ಬ್ಲಾಡರ್ ತನ. ಯೂರಿನರಿ ಬ್ಲಾಡರ್ ಅಂದ್ರೆ ಏನು, ಸ್ಟೋರ್ಸ್ ಯೂರಿನ್. ಯೂರಿನರಿ ಬ್ಲಾಡರ್ ಇರ್ತಿಲ್ಲ ಇದು ಯೂರಿನ್ನ ಸ್ಟೋರ್ ಮಾಡ್ತೈತಿ. ಯೂರೆತ್ರ ರಿಮೂವ್ ಯೂರಿನ್ ಫ್ರಮ್ ದಿ ಬಾಡಿ. ಯೂರೆತ್ರ ಅಂದ್ರೆ ಏನು, ರಿಲೀಸ್ ಮಾಡ್ತೈತಿ ಯೂರಿನ್ನ ಬಾಡಿಯಿಂದ. ವೇಸ್ಟ್ ರಿಮೂವ್ಡ್ ಇನ್ ಹ್ಯೂಮನ್ಸ್ ಈಸ್ ಕಾಲ್ಡ್ ನೋನ್ ಆಸ್ ಯೂರಿಯಾ. ನಮ್ಮ ಹ್ಯೂಮನ್ಸ್ ಒಳಗೆ ವೇಸ್ಟ್ ಏನು ತೆಗಿತಾರೆ ಅದಕ್ಕೆ ಯೂರಿಯಾ ಅಂತೇವು. ಮತ್ತು ಕಿಡ್ನಿದ ಫಿಲ್ಟರ್ ಮಾಡ್ತೈತಿ ಬ್ಲಡ್ನ, ಯೂರೇಟ್ರ ಕ್ಯಾರಿ ಮಾಡ್ತೈತಿ ಯೂರಿನ್ ಬ್ಲಾಡರ್ ತನ. ಯೂರಿನರಿ ಬ್ಲಾಡರ್ ಯೂರಿನ್ನ ಸ್ಟೋರ್ ಮಾಡ್ಕೋತೈತಿ. ಯೂರೆತ್ರ ಯೂರಿನ್ನ ರಿಮೂವ್ ಮಾಡ್ತೈತಿ ಬಾಡಿದಿಂದ. ಮತ್ತು ನಾವು ವೇಸ್ಟ್ ತೆಗಿಯೋಕೆ ಏನಂತೀವಿ ಬಾಡಿದಿಂದ, ಅದಕ್ಕೆ ಯೂರಿಯಾ ಅಂತೇವು. ಮತ್ತು ಎಕ್ಸ್ಕ್ರೀಷನ್ ಅಂದ್ರೆ ಏನು, ವೇಸ್ಟ್ ಮಟೀರಿಯಲ್ಸ್ ನಮ್ಮ ಬಾಡಿದಿಂದ ತೆಗಿತೈತಿ, ನಾವು ಅದಕ್ಕೆ ಎಕ್ಸ್ಕ್ರೀಷನ್ ಅಂತೇವು. ಪ್ಲಾಂಟ್ಸ್ ಒಳಗೆ ಹೆಂಗೆ ಆಕೈತಿ ನೋಡೋಣ ಎಕ್ಸ್ಕ್ರೀಷನ್. ಇನ್ ಪ್ಲಾಂಟ್ಸ್ ರಿಮೂವ್ ವೇಸ್ಟ್ ಥ್ರೂ. ಪ್ಲಾಂಟ್ಸ್ ಹೆಂಗೆ ವೇಸ್ಟ್ ತೆಗಿತಾವೆ. ಸ್ಟೊಮ್ಯಾಟೊ ಲೀವ್ಸ್ ಅಂದ್ರೆ ಏನು, ಸ್ಟೊಮ್ಯಾಟೊದಿಂದ ಲೀವ್ಸ್ ಏನಿರ್ತಾವಲ್ಲ ಅದರೊಳಗಿಂದ ಗ್ಯಾಸಸ್ ರಿಲೀಸ್ ಮಾಡ್ತಾವೆ. ರೂಟ್ಸ್ ಇದ್ದಿದ್ದ ಎಕ್ಸಸ್ ವಾಟರ್, ರೂಟ್ಸ್ ಇದ್ದಿದ್ದ ಭಾಳಷ್ಟು ನೀರನ್ನು ರಿಲೀಸ್ ಮಾಡ್ತೈತಿ. ಫಾಲಿಂಗ್ ಲೀವ್ಸ್ ಸಮ್ ವೇಸ್ಟ್ ಸ್ಟೋರ್ಡ್ ಆ್ಯಂಡ್ ಶೆಡ್. ಅಂದರೆ ಲೀವ್ಸ್ ಏನು ತಪ್ಪಲುಗಳು ಬಿಡ್ತಿರ್ತಾವಲ್ಲ ಅದ್ರ ಮೇಲಿಂದ ವೇಸ್ಟ್ ಏನು ಸ್ಟೋರ್ ಆಗಿರ್ತೈತಿಲ್ಲ ಅದನ್ನು ರಿಲೀಸ್ ಮಾಡ್ತೈತಿ. ಮತ್ತು ಅದ್ರ ಮೇಲೇನು ಇದನ್ನ ಇರೈತಿಲ್ಲ ಕೋಟಿಂಗ್, ಏನೇನು ವೈರಸಸ್ ಬಂದಿರ್ತಾವಲ್ಲ ಅವೆಲ್ಲ ಇದನ್ನ ಹೋಕ್ಕವ ಪ್ಲ್ಯಾಂಟ್ಸ್ ಮೇಲಿಂದ. ಇದು ಪ್ಲ್ಯಾಂಟ್ಸ್ ಎಕ್ಸ್ಕ್ರಿಷನ್. ಪ್ಲ್ಯಾಂಟ್ ಅಂದ್ರೆ ಏನು ಮಾಡ್ತೈತಿ, ಲೀವ್ಸ್ ಏನು ಮಾಡ್ತಾವೆ, ಗ್ಯಾಸಸ್ನ ರಿಲೀಸ್ ಮಾಡ್ತಾವೆ. ರೂಟ್ಸ್ ಎಕ್ಸಸ್ ವಾಟರ್ನ ಇರ್ತೈತಿಲ್ಲ ಅದನ್ನ ಕಡಿಮೆ ಮಾಡ್ತೈತಿ. ಮತ್ತು ಲೀವ್ಸ್ ಏನು ಹಾಳಾಗಿರ್ತಾವಲ್ಲ ಬಾದಾಗಿದ್ದ ತಪ್ಪಲುಗಳು, ಅದು ವೇಸ್ಟ್ ಏನು ಸ್ಟೋರ್ ಆಗಿರ್ತೈತೆ ಅದ, ಮತ್ತು ಏನು ಹೊಲಸು ಉಳಿದಿರ್ತೈತಿಲ್ಲ ಅದನ್ನೆಲ್ಲ ಇದನ್ನ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ. ಪ್ಲ್ಯಾಂಟ್ ಒಳಗಿಂದ ಎಕ್ಸ್ಕ್ರಿಷನ್. ನಾವು ಸಮ್ರಿಗೆ ಏನು ಬರ್ಬೇಕಂದ್ರೆ, ಸಮ್ರಿ ಅಂದ್ರೆ ಫಸ್ಟ್ ಕಾಲಮ್ ಒಳಗೆ ಲೈಫ್ ಪ್ರೊಸೆಸ್, ಸೆಕೆಂಡ್ ಕಾಲಮ್ ಒಳಗೆ ಮೇನ್ ಫಂಕ್ಷನ್, ಮೇನ್ ಆರ್ಗನ್ಸ್. ಲೈಫ್ ಪ್ರೊಸೆಸ್ ನ್ಯೂಟ್ರಿಷನ್ ಏನು ಕೆಲಸ ಫಂಕ್ಷನ್, ಫುಡ್ ಇಂಟೇಕ ಆ್ಯಂಡ್ ಡೈಜೆಷನ್ ಮಾಡೋದು. ಆಹಾರನ ಒಳಗೆ ತೊಗೊದಮ್ಮ ಡೈಜೆಷನ್ ಮಾಡೋದು. ಹತ್ರ ಮೇನ್ ಆರ್ಗನ್ಸ್ ಏನೇನು ನ್ಯೂಟ್ರಿಷನ್ದ, ಮೌತ್, ಸ್ಟಮಕ್, ಇಂಟೆಸ್ಟೈನ್. ಬಾಯಿ ಮತ್ತು ಹೊಟ್ಟೆ, ಇಂಟೆಸ್ಟೈನ್ ಅಂದ್ರೆ ಕರಳುಗಳು, ಚಿಕ್ಕ ಕರಳು, ಸಣ್ಣ ಕರಳು. ರೆಸ್ಪಿರೇಷನ್ ಎನರ್ಜಿ ಫ್ರಾಮ್ ಫುಡ್. ನಾವು ಆಹಾರ ಏನು ತಿಂತೀವಲ್ಲ ಅದರಿಂದ ಶಕ್ತಿ ಪಡ್ಕೋದು. ಲಂಗ್ಸ ಮತ್ತು ಮೈಟೊಕಾಂಡ್ರಿಯಾ. ನಮ್ದು ನೆಕ್ಸ್ಟ್ ಏನು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಫಂಕ್ಷನ್ ಏನು, ಮೂಮೆಂಟ್ ಆಫ್ ಮಟೀರಿಯಲ್ಸ್. ಅಂದ್ರೆ ಮಟೀರಿಯಲ್ಸ್ ಮೂಮೆಂಟ್ ಆಗೋದಕ್ಕೆ ನಾವೇನು ಅಂತೀವಿ, ಟ್ರಾನ್ಸ್ಪೋರ್ಟೇಷನ್ ಅಂತೀವಿ. ಈ ಥರ ಆರ್ಗನ್ಸ್ ಏನೇನು ಯೂಸ್ ಆಕ್ಕವು, ಹಾರ್ಟ್, ಬ್ಲಡ್ ವೆಸಲ್ಸ್ ಯೂಸ್ ಆಕ್ಕವು. ಎಕ್ಸ್ಕ್ರಿಷನ್ ಒಳಗೆ ಫಂಕ್ಷನ್ ಏನು, ರಿಮೂವಲ್ ಆಫ್ ವೇಸ್ಟನ್ನು ಹೊರಗೆ ತೆಗಿತೇವೆ. ಮತ್ತು ಇದ್ರದ್ದು ಆರ್ಗನ್ಸ್ ಯಾವ ಯೂಸ್ ಆಕ್ಕವು ಅಂದ್ರೆ ಕಿಡ್ನಿ, ಬ್ಲಾಡರ, ಯುರೆತ್ರ, ಯೂರಿನರಿ ಬ್ಲಾಡರ, ಯೂರೇಟರ್ ಇವೆಲ್ಲ ಯೂಸ್ ಆಕ್ಕವು.
ಇದು ಸಮ್ಮರಿ ಇತ್ತು, ನಾವು ಇಷ್ಟು ಸಮ್ಮರಿ ನೆನ್ಪಿಟ್ಕೋಬೇಕು. ಈ ಟೇಬಲನ್ನು ನೆನ್ಪಿಟ್ಕೋರಿ. ನಿಮ್ಗೆ ಫುಲ್ ಲೈಫ್ ಪ್ರೊಸೆಸ್ ಜಸ್ಟ್ ಚಿಟ್ಕಿ ಹೊಡೆದಂಗೆ ನಿಮ್ಗೆ ಎಲ್ಲ ಯೂಸ್ ಆಕೈತಿ. ಇದು ಸಮ್ಮರಿದ ಟೇಬಲ್ ನೆನ್ಪಿಟ್ಕೋರಿ. ನಿಮ್ಗೆ ಭಾಳ ಇಂಪಾರ್ಟೆಂಟ್ ಐತಿದೆ ಮತ್ತು ಭಾಳ ಯೂಸ್ಫುಲ್ ಆಕೈತಿ. ಬರೀ ಇನ್ನು ಕನ್ಕ್ಲೂಷನ್ ಬರೋನು, ನಮ್ಗೆ ಇದು ಲೈಫ್ ಪ್ರೊಸೆಸ್ ಏನೈತಿಲ್ಲ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಜೀವಂತ ಉಳಿಸ್ತೈತಿ ಮತ್ತು ಆ್ಯಕ್ಟಿವ್ ಅಂದ್ರೆ ಆ್ಯಕ್ಟಿವ್ ಉಳಿಸ್ತೈತಿ. ಮತ್ತು ಪ್ರತಿಯೊಂದು ಪ್ರೊಸೆಸ್ ಈಟಿಂಗ್ ಇರಲಿ, ತಿನ್ನೋದಿರಲಿ, ಎಕ್ಸ್ಕ್ರೀಟ್ ಮಾಡೋದಿರಲಿ, ಇವೆಲ್ಲ ಸಿಸ್ಟಮೆಟಿಕ್ ವರ್ಕ್ ಆಕ್ಕವು. ಮತ್ತೆಲ್ಲ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅಂದ್ರೆ ಒಂದಕ್ಕೊಂದು ಹೊಂದಾಣಿಕೆಯಿಂದ ಆಕೈತಿ. ಮತ್ತು ಒಂದು ನೆನ್ಪಿಟ್ಕೋರಿ, ಲೈಫ್ ಪ್ರೊಸೆಸ್ ಯಾವತ್ತು ಅದಕ್ಕೆ ಯೂಸ್ ಆಕ ಸೈನ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಯಾವ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಅಂದರೆ ಆರ್ಗ್ಯಾನಿಸಮ್ಸ್ ಜೀವಂತ ಇರ್ತಾವಲ್ಲ ಅದಕ್ಕೆ ಯೂಸ್ ಆಕೈತಿ. ವಿತೌಟ್ ದಿಸ್ ಲೈಫ್ ಸಿಂಪ್ಲಿ ಕೆನಾಟ್ ಎಕ್ಸಿಸ್ಟ್. ಅಂದರೆ ಇವೆಲ್ಲದ ನಮ್ಮ ಜೀವನ ಇರಲಾಕಿತ್ತು, ನಾವು ಜೀವಂತ ಇರಲಾಕಿದ್ದು. ಮತ್ತು ಅಪ್ಕಮಿಂಗ್ ಟಾಪಿಕ್ಸ್ ಲೈಫ್ ಪ್ರೊಸೆಸ್ ಚಾಪ್ಟರ್ ನಿಮ್ಗೆ 15 to 20 ಮಿನಿಟ್ಸ್ ಒಳಗೆ ಫುಲ್ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ರಿ. ಮತ್ತು ಸಿಗೋಣ ನಾಳೆ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಸಾರಿ ಸ್ವಲ್ಪ ವಿಡಿಯೋ ಲೆಂದಿ ಆಗಿ 6 ಮಿನಿಟ್ಸ, ಆದರೆ ನಿಮ್ಗೆ ಆ್ಯಸ್ ಪಾಸಿಬಲ್ ಆ್ಯಸ್ ಇದು ಮಾಡ್ತೀನಿ, ಬ್ರೀಫಾಗಿ ಹೇಳಕ್ಕೆ ನೋಡ್ತೀನಿ. ಬಟ್ ಈ ವಿಡಿಯೋ ನಿಮ್ಗೆ ಡೀಟೇಲ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಂಗೆ ಹೇಳಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.